ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಭಟ್ಕಳಕ್ಕೆ ಆಗಮಿಸಿದ ಕದಂಬ ಜ್ಯೋತಿಯನ್ನು ಗೌರವ ಆದರದಿಂದ ಸ್ವಾಗತಿಸಿಕೊಂಡ ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ. ಏಪ್ರಿಲ್ 12ರಿಂದ 13ರ ತನಕ ನಡೆಯಲಿರುವ ಕದಂಬೋತ್ಸವದ ಅಂಗವಾಗಿ ಗುಡ್ನಾಪುರದಿಂದ ಆರಂಭವಾದ ಕದಂಬ ಜ್ಯೋತಿ ರಥವು ಶಿವಮೊಗ್ಗ ಜಿಲ್ಲೆಯ ಸೊರಬ ಮತ್ತು ಸಾಗರದಿಂದ ಜಿಲ್ಲೆಯ ಮೂಲಕ ಇಂದು ಭಟ್ಕಳಕ್ಕೆ ಆಗಮಿಸಿದ್ದು, ತಾಲೂಕಿನ ಶಂಶುದ್ದೀನ್ ಸರ್ಕಲ್ ಬಳಿ ಸ್ವಾಗತಿಸಿ ಬರಮಾಡಿಕೊಂಡ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿಯವರು ಕದಂಬ ಜ್ಯೋತಿಗೆ ಪೂಜೆಯನ್ನು ಸಲ್ಲಿಸಿದರು. ಗುಡ್ನಾಪುರದಿಂದ ಏಪ್ರಿಲ್ 10ರಂದು ಆರಂಭವಾದ ಕದಂಬ ಜ್ಯೋತಿ ರಥಯಾತ್ರೆಯು ಹಾನಗಲ್, ಅಕ್ಕಿಆಲೂರು, ಸೊರಬ, ಸಾಗರ, ಕಾರ್ಗಲ್, ಹಾಡುವಳ್ಳಿ ಮಾರ್ಗವಾಗಿ ಸುಮಾರು 380 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಂಚಾರ ಮಾಡಿದ್ದು, ಜಿಲ್ಲೆಯ ಗಡಿಭಾಗವಾದ ಭಟ್ಕಳಕ್ಕೆ ಆಗಮಿಸಿತು. ಕದಂಬ ಜ್ಯೋತಿ ರಥಯಾತ್ರೆಯ ನಿಮಿತ್ತ ವಿಶೇಷ ವಾಹನವನ್ನು ಸುಂದರವಾಗಿ ತಯಾರಿಸಲಾಗಿದ್ದು, ಸಾರ್ವಜನಿಕರಿಗೆ ಆಕರ್ಷಣೆಯ ಕೇಂದ್ರವಾಗಿತ್ತು. ಕದಂಬ ಜ್ಯೋತಿ ರಥಯಾತ್ರೆಗೆ ಪೂಜೆ ಸಲ್ಲಿಸಿದ ತಹಶೀಲ್ದಾರ್ ರಥಯಾತ್ರೆಯ ಕುರಿತು ಮಾತನಾಡುತ್ತಾ, ಈ ಕದಂಬ ರಥಯಾತ್ರೆಯು ಭಟ್ಕಳದಿಂದ ಮುರುಡೇಶ್ವರಕ್ಕೆ ತೆರಳಿ ಅಲ್ಲಿಂದ ಇಡಗುಂಜಿಗೆ ತೆರಳುತ್ತದೆ. ಇಂದು ರಾತ್ರಿ ಕುಮಟಾದಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದು, ನಂತರ ಶನಿವಾರದಂದು ಮತ್ತೆ ರಥಯಾತ್ರೆ ಬನವಾಸಿಗೆ ತೆರಳಲಿದೆ ಎಂದು ಹೇಳಿದರು. ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬನವಾಸಿಯಲ್ಲಿ ಆಚರಿಸಲಾಗ್ತಾ ಇದೆ. ಈ ಉತ್ಸವದ ನಿಮಿತ್ತ ಬನವಾಸಿಯ ಗುಡ್ನಾಪುರದಿಂದ ಹೊರಟು ಕದಂಬ ಜ್ಯೋತಿಯು ಸಾಗರ ಮಾರ್ಗವಾಗಿ ನಮ್ಮ ಭಟ್ಕಳ ತಾಲೂಕಿಗೆ ಬಂದಿರುತ್ತದೆ. ಸದರಿ ಕದಂಬೋತ್ಸವ 2025ರಂದು ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಕೂಡ ಇರ್ತದೆ. ಅದೇ ತೆರನಾಗಿ ಇದೇ ದಿನಾಂಕ 12/4/2025ರಂದು ಕದಂಬ ಸಾಂಸ್ಕೃತಿಕ ಕಲಾ ಮೆರವಣಿಗೆ ಇರ್ತದೆ. ಹಾಗೂ ದಿನಾಂಕ 13 ಏಪ್ರಿಲ್ 2025ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ. ಸೊ ಕಾರಣ ಎಲ್ಲ ಭಟ್ಕಳ ತಾಲೂಕಿನ ಸಮಸ್ತ ಸಾರ್ವಜನಿಕರಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರಲ್ಲಿ ಈ ಮೂಲಕ ಬಸ್ಗಳ ಸದುಪಯೋಗ ಪಡೆದುಕೊಂಡು ಕದಂಬೋತ್ಸವವನ್ನು ಕಾರ್ಯಕ್ರಮದ ರುಚಿಯನ್ನು ಅನುಭವಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಗೀತಾ ಹೆಗಡೆ, ತಾಲೂಕು ಶಿಕ್ಷಣ ಪರಿವೀಕ್ಷಕ ಪ್ರಕಾಶ್ ರಾಲಿ, ತಾಲೂಕು ಪಂಚಾಯತ್ ಲೆಕ್ಕಾಧಿಕಾರಿ ರಾಜೇಶ್ ಮಹಲೆ, ಪುರಸಭೆ ವ್ಯವಸ್ಥಾಪಕ ವೆಂಕಟೇಶ್ ನಾಯ್ಕ್ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು, ತಹಶೀಲ್ದಾರರು ಹಾಗೂ ಎಸಿ ಕಚೇರಿಯ ಸಿಬ್ಬಂದಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.